ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಜಯ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಯ ಏಕಾದಶಿನ ಅಜ ಏಕಾದಶಿ, ಭೀಷ್ಮ ಏಕಾದಶಿ, ಮಾಘಶುದ್ಧ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಈ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಿರುವಂತಹ ಈ ಜಯ ಏಕಾದಶಿಯ ಮಹತ್ವ ಏನು, ವ್ರತಕತೆ ಏನು ಅಂತ ತಿಳಿಸ್ಕೊಡ್ತೀನಿ. ಈ ಸಲ ಜಯ ಏಕಾದಶಿ ಜನವರಿ 29ನೇ ತಾರೀಕು ಗುರುವಾರ ಬಂದಿದೆ. ಗುರುವಾರ ಅಂದ್ರೇ ಎಲ್ಲ ರಾಯರ ಭಕ್ತರಿಗೂ ಹಬ್ಬ ಇದ್ದಾಗೆ. ಈ ಸಲ ಅಂತೂ ಏಕಾದಶಿ ಕೂಡ ಬಂದಿದೆ ಗುರುವಾರ. ಯಾರೆಲ್ಲ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಈ ಏಕಾದಶಿ ವ್ರತಾಚರಣೆಗಳನ್ನ ಮಾಡ್ತಾರೋ ಅಂಥವ್ರಿಗೆ ಭಗವಂತನ ಅನುಗ್ರಹ ಆಗೇ ಆಗುತ್ತೆ. ಜೊತೆಗೆ ಗುರುಗಳ ಅನುಗ್ರಹ ಆಶೀರ್ವಾದ ಕೂಡ ಸಿಕ್ಕೇ ಸಿಗುತ್ತೆ. ನಿಷ್ಠೆಯಿಂದ ಆಚರಣೆ ಮಾಡಬೇಕು. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಏಕಾದಶಿ ಆಚರಣೆ ಮಾಡೋದ್ರಿಂದ ದೂರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕಡು ಬಡವ ಕೂಡ ವರ್ಷದಲ್ಲಿ ಬರುವಂತಹ 24 ಏಕಾದಶಿಗಳನ್ನೂ ಕೂಡ ನಿಷ್ಠೆಯಿಂದ ಆಚರಣೆ ಮಾಡಿದ್ರೆ ಭಗವಂತನ ಅಂದರೆ ಮಹಾವಿಷ್ಣುವಿನ ಅನುಗ್ರಹದಿಂದ ತನ್ನ ದಾರಿದ್ರ್ಯನ ದೂರ ಮಾಡಿಕೊಂಡು ಸಿರಿವಂತನಾಗ್ತಾನೆ. ಅನಾರೋಗ್ಯ ಸಮಸ್ಯೆ ಇದ್ದರೆ ಅನಾರೋಗ್ಯ ಸಮಸ್ಯೆ ಕೂಡ ದೂರ ಆಗಿ ಆರೋಗ್ಯ ಅನ್ನೋದನ್ನು ಭಗವಂತನ ಅನುಗ್ರಹದಿಂದ ಪಡ್ಕೋಬೋದು. ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣ ಇವತ್ತು ನಾವು ಈ ಭೂಮಿ ಮೇಲೆ ಅನುಭವಿಸ್ತಿದ್ದೀವಿ ಅಂದರೆ ನಾವು ಮಾಡಿರುವಂತಹ ಹಿಂದಿನ ಜನ್ಮದ ಪಾಪಕರ್ಮಗಳು. ಆ ಪಾಪಕರ್ಮಗಳು ಏನಿದೆ, ಎಷ್ಟಿದೆ ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಆ ಪಾಪಕರ್ಮಗಳಿಂದ ಮುಕ್ತರಾಗಿ ಕಷ್ಟ ಕಾರ್ಪಣ್ಯಗಳು ನಮ್ಮಿಂದ ದೂರ ಆಗಿ ನಾವು ನೆಮ್ಮದಿಯಾದಂತಹ ಜೀವನನ ಜೀವಿಸ್ಬೇಕು. ಈ ಭೂಮಿ ಮೇಲೆ ಬದುಕೋದಕ್ಕೆ ಅಂತ ಭಗವಂತ ನಮಗೆ ಅವಕಾಶನ ಮಾಡಿಕೊಟ್ಟಿದ್ದಾನೆ. ಆ ಅವಕಾಶನ ನಾವು ಸಾರ್ಥಕವಾಗಿ ಮಾಡ್ಕೋಬೇಕು. ನಮ್ಮೆಲ್ಲ ಪಾಪಕರ್ಮಗಳಿಂದ ನಾವು ಮುಕ್ತಿನ ಹೊಂದಬೇಕು. ಭೂಮಿ ಮೇಲೆ ಬದುಕಿದಾಗ ಮಾತ್ರ ಅಲ್ಲ, ನಾವು ಸತ್ತ ನಂತರ ಪರಲೋಕಕ್ಕೆ ಹೋದಾಗಲೂ ಕೂಡ ನಮಗೆ ಸದ್ಗತಿ ಅನ್ನೋದು ದೊರಿಬೇಕು ಅಂತ ಅಂದರೆ ಇರುವಂತಹ ಒಂದೇ ಒಂದು ವ್ರತಾಚರಣೆ ಅಂದರೆ ಏಕಾದಶಿ ವ್ರತಾಚರಣೆ. ಇದನ್ನು ನಾವು ಮಾತ್ರ ಮಾಡಲ್ಲ, ದೇವತೆಗಳು ಕೂಡ ಆಚರಣೆನ ಮಾಡ್ತಾರೆ. ದೇವತೆಗಳೇ ಈ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡುವಾಗ ಇನ್ನು ಮನುಷ್ಯರಾದ ನಾವು ಮಾಡಲೇಬೇಕು. ಎಷ್ಟೋ ಪಾಪಕರ್ಮಗಳನ್ನ ತಿಳಿದು ಮಾಡಿರ್ತೀವಿ, ತಿಳಿದೇನೂ ಕೂಡ ಮಾಡಿರ್ತೀವಿ. ಅವೆಲ್ಲದರಿಂದ ನಾವು ಮುಕ್ತಿನ ಹೊಂದಬೇಕು ಅಂತ ಅಂದರೆ ಇರುವಂತಹ ಒಂದು ಮಾರ್ಗ ಏಕಾದಶಿ ಉಪವಾಸದಲ್ಲಿ ಇಟ್ಕೊಂಡು ಆಚರಣೆ ಮಾಡೋದು. ಎಲ್ಲರಿಂದನೂ ಕೆಲವೊಂದೊಂದು ಸಲ ಸಾಧ್ಯ ಆಗಲ್ಲ. ಅನಾರೋಗ್ಯ ಸಮಸ್ಯೆ, ಪ್ರೆಗ್ನೆನ್ಸಿ ಅಥವಾ ಬಾಣಂತಿಯರು ಇರ್ತಾರೆ. ಅಂಥವರೆಲ್ಲರೂ ಇನ್ನೂ ತುಂಬ 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ಅಂಥವ್ರ ಕೈಲೂ ಏಕಾದಶಿನ ಉಪವಾಸದಲ್ಲಿ ಇಟ್ಕೊಂಡು ಆಚರಣೆ ಮಾಡೋದಕ್ಕಾಗಲ್ಲ. ಅಂಥವರೆಲ್ಲರೂ ಕೂಡ ಹಾಲು, ಹಣ್ಣು, ಎಳ್ನೀರು, ಸಿಹಿ ಅವಲಕ್ಕಿ, ಖಾರ ಉಪ್ಪಿಟ್ಟು ಈ ರೀತಿ ನೀವು ಅನ್ನನ ಉಪಯೋಗ ಮಾಡದೆ ಭಗವಂತನ ನಾಮ ಸ್ಮರಣೆಯೊಂದಿಗೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ಭಗವಂತನಿಂದ ಅನುಗ್ರಹ ಮತ್ತು ಆಶೀರ್ವಾದನ ಪಡ್ಕೋಬಹುದು. ಇನ್ನು ಈ ಜಯ ಏಕಾದಶಿ ದಿನ ನಾವು ಮಹಾವಿಷ್ಣುವಿನ ಆರಾಧನೆನ ಮಾಡಬೇಕು. ಮಹಾವಿಷ್ಣುವಿನ ಅನುಗ್ರಹಕ್ಕಾಗಿ ನಿಮ್ಮ ಮನೆಗಳಲ್ಲಿ ವಿಷ್ಣು ದೇವರ ಫೋಟೋ ಇದ್ದರೆ ಇಟ್ಟು 2 ತುಪ್ಪದ ದೀಪನ ಹಚ್ಚಿ ವಿಷ್ಣು ದೇವರಿಗೆ ತುಳಸಿ ಮತ್ತು ಬೇರೆ ಹೂವಿನಿಂದನೂ ಕೂಡ ನೀವು ಏಕಾದಶಿ ದಿನ ಅಲಂಕಾರನ ಮಾಡ್ಬೋದು. ಮಾಡಿ ಏನಾದರೂ ಸಿಹಿ ಅವಲಕ್ಕಿನ ನೈವೇದ್ಯ ಮಾಡ್ಬೋದು, ಇಲ್ಲ ಹಣ್ಣಿದ್ರೆ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು. ಆದರೆ ರಾಘವೇಂದ್ರ ಸ್ವಾಮಿಯವರಿಗೆ ಮಾತ್ರ ನಾವು ಯಾವುದೇ ರೀತಿ ಹೂವಿನಿಂದ ಅಲಂಕಾರನ ಮಾಡಬಾರ್ದು. ಯಾವುದೇ ಒಂದು ಏಕಾದಶಿಲೂ ಅಷ್ಟೇ, ಬರೀ ಜಯ ಏಕಾದಶಿ ಮಾತ್ರ ಅಂತ ಅಲ್ಲ, ಹಾಗೆ ನೈವೇದ್ಯ ಕೂಡ ಮಾಡಬಾರ್ದು. ಯಾಕಂತ ಅಂದರೆ ರಾಘವೇಂದ್ರ ಸ್ವಾಮಿಯವರು ಕೂಡ ಏಕಾದಶಿ ವ್ರತಾಚರಣೆನ ನಿರ್ಜಲವಾಗಿಟ್ಕೊಂಡು ಆಚರಣೆನ ಮಾಡ್ತಿರ್ತಾರೆ. ಆ ಕಾರಣಕ್ಕೆ ಯಾರೆಲ್ಲ ಏಕಾದಶಿ ವ್ರತಾಚರಣೆಗಳನ್ನ ಆಚರಣೆ ಮಾಡ್ತಿರೋ ಅಂಥವ್ರ ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಅದನ್ನು ನೀವೇ ಸ್ವತಃ ಗಮನಿಸ್ಬೋದು. ಬರೀ 1 ತಿಂಗಳು ಮಾಡಿದ್ರೆ ಆಗಲ್ಲ, 2 ತಿಂಗಳು ಮಾಡಿದ್ರೆ ಆಗಲ್ಲ. ಮಾಡುವಂತಹ ಪ್ರಯತ್ನನ ಮಾಡಿ ಭಗವಂತನ ಬಳಿ ಬೇಡ್ಕೊಳ್ಳಿ. ಸ್ವಾಮಿ, ನಾವು ಕೂಡ ಏಕಾದಶಿ ವ್ರತಾಚರಣೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ನೀವು ಅನುಗ್ರಹನ ಮಾಡಬೇಕು ಅಂತ ಕೇಳ್ಕೊಳ್ಳಿ. ನೀವು ನಮಗೆ ಶಕ್ತಿನ ಕೊಡಬೇಕು, ನೀವು ನಮಗೆ ಭಕ್ತಿನ ಕೊಡಬೇಕು ಅಂತ ಕೇಳಿಕೊಂಡು ಏಕಾದಶಿ ಆಚರಣೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮಲ್ಲೇ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ಆಗ ನಿಮಗೆ ಅನಿಸುತ್ತೆ ನಿಜವಾಗ್ಲೂ ಏಕಾದಶಿ ವ್ರತಾಚರಣೆಗೆ ಎಷ್ಟು ಒಂದು ಅದ್ಭುತವಾದ ಶಕ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಸಡನ್ನಾಗಿ ನೀವು ಅನ್ಕೋಬೋದು, 2 ತಿಂಗಳು ಏಕಾದಶಿ ಆಚರಣೆ ಮಾಡಿದೆ, ಏನಪ್ಪ ನಾನು ಅಂದ್ಕೊಂಡಿದ್ದು ಆಗಲೇ ಇಲ್ಲ ಅಂತ. ನೀವು ಮಾಡುವಂತಹ ಯಾವುದೇ ವ್ರತಾಚರಣೆಗಳು ಕೂಡ ವ್ಯರ್ಥ ಆಗಲ್ಲ. ಅದರಲ್ಲೂ ಭಗವಂತನಿಗೆ ಅಂತ ಮಾಡ್ತಿರಲ್ಲ,
ಸತ್ಯವಾಗ್ಲೂ ವ್ಯರ್ಥ ಅಂತೂ ಆಗಲ್ಲ. ಅದಕ್ಕೆ ಪ್ರತಿಫಲವಾಗಿ ಬೇರೆ ಏನೊಂದನ್ನು ಭಗವಂತ ನಿಮಗೆ ಕೊಟ್ಟಿರ್ತಾನೆ. ಸಾಧ್ಯ ಆದಷ್ಟು ಏನೂ ಕೂಡ ಭಗವಂತನ ಬಳಿ ಬೇಡ್ಕೋಬೇಡಿ. ಭಗವಂತನ ಪ್ರೀತಿಗಾಗಿ ಈ ಒಂದು ಏಕಾದಶಿ ಆಚರಣೆನ ಮಾಡಿ ನೋಡಿ. ನಿಜವಾಗ್ಲೂ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಭಗವಂತ ಪ್ರೀತ್ಯರ್ಥನಾಗಿ ನಿಮ್ಮ ವ್ರತಾಚರಣೆಗಳನ್ನ ಮೆಚ್ಚಿ ನಿಮ್ಮಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಿಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ. ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದ ವ್ರತಕಥೆ ಅನ್ನೋದು ಇರುತ್ತೆ. ಈ ಜಯ ಏಕಾದಶಿಯ ವ್ರತಕಥೆ ಏನು ಅಂತ ತಿಳ್ಕೊಳ್ಳೋದಾದರೆ, ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ತಿಳಿಸಿ ಹೇಳ್ತಾರೆ ಜಯ ಏಕಾದಶಿ ಬಗ್ಗೆ. ಇಂದ್ರಲೋಕದಲ್ಲಿ ಒಮ್ಮೆ ಸಭೆ ನಡೀತಿರುತ್ತೆ. ಆ ಸಭೆಗೆ ಪುಷ್ಪವತಿ ಮತ್ತು ಮಾಲ್ಯವ ಅಂತ ಹೇಳಿ ಇಬ್ಬರು ದಂಪತಿಗಳು ಭಾಗಿಯಾಗಿರ್ತಾರೆ. ಆ ಸಭೆಯಲ್ಲಿ ನೃತ್ಯ ಮತ್ತು ಸಂಗೀತ ಸಭೆ ನಡೀತಿರುತ್ತೆ. ಇವರಿಬ್ಬರು ಹಾಡು ಹೇಳ್ತಾ ನೃತ್ಯ ಮಾಡ್ತಾ ಇಬ್ಬರು ದಂಪತಿಗಳಾಗಿರ್ತಾರೆ. ಒಬ್ಬರು ಆಕರ್ಷಿತರಾಗಿ ಆ ಸಭೆಗೆ ಭಂಗನ ಉಂಟು ಮಾಡಿಬಿಡ್ತಾರೆ. ಇದರಿಂದ ಇಂದ್ರ ಕೋಪಗೊಂಡು, ನನ್ನ ಸಭೆಯಲ್ಲಿ ಈ ರೀತಿ ಆಯಿತು, ಮುಜುಗರ ಆಗೋ ಹಾಗೆ ಮಾಡಿದ್ರಿ, ಈ ಸಭೆಗೆ ಭಂಗನ ಮಾಡಿದ್ರಿ, ನೀವಿಬ್ಬರು ಪಿಶಾಚಿಗಳಾಗಿ ಅಂತ ಹೇಳಿ ಶಾಪನ ಕೊಟ್ಬಿಡ್ತಾರೆ. ಆವಾಗ ಈ ಇಬ್ಬರು ದಂಪತಿಗಳು ತುಂಬ ದುಃಖಿತರಾಗಿ ಹಿಮಾಲಯ ಪರ್ವತದ ಕಡೆ ಹೋಗ್ತಾರೆ ಪಿಶಾಚಿಗಳಾಗಿ. ನಾವೇನು ತಪ್ಪು ಮಾಡ್ದು ಅಂತ ಭಗವಂತ ನಮಗೆ ಈ ಶಿಕ್ಷೆನ ನೀನು ಕೊಟ್ಟೆ ಅಂತ ಹೇಳಿ ಅವರು ಪಿಶಾಚಿ ಜನ್ಮನೆ ಅಂದರೆ ಪಿಶಾಚಿ ಅವತಾರನೇ ತಾಳಿ ಹಿಮಾಲಯ ಪರ್ವತಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ಲ ಇವತ್ತು ಜಯ ಏಕಾದಶಿ ಇದೆ ಮತ್ತು ನಾವು ಉಪವಾಸದಲ್ಲಿರಬೇಕು, ಏನೂ ಕೂಡ ತಿಳಿದಿರಲ್ಲ. ಅವರು ಪಿಶಾಚಿಗಳಾಗಿರ್ತಾರೆ. ಆದರೆ ಭಗವಂತನ ಹತ್ರ ಮಾತ್ರ ಅವರು ಕೇಳ್ಕೊಳ್ತಾನೆ ಇರ್ತಾರೆ, ನಾವು ಏನು ಅಪರಾಧ ಮಾಡ್ದು ಅಂತ ನಮಗೆ ಈ ರೀತಿ ಶಿಕ್ಷೆ ಸಿಕ್ಬಿಡ್ತು ಅಂತ ಹೇಳಿ ಅವರು ಉಪವಾಸದಲ್ಲೇ ಇರ್ತಾರೆ. ಹಿಮಾಲಯ ಪರ್ವತಕ್ಕೆ ಹೋಗ್ತಾ ಅವತ್ತು ಜಯ ಏಕಾದಶಿ ಆಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಚಳಿಗೆ ಅವ್ರಿಗೆ ನಿದ್ದೆ ಕೂಡ ಬರಲ್ಲ. ಅಂದರೆ ಏಕಾದಶಿ ದಿನ ಜಾಗರಣೆನ ಮಾಡಬೇಕು ತಿಳಿದೇ ಅವರು ಹೋಲ್ ನೈಟ್ ಫುಲ್ ಜಾಗರಣೆ ಕೂಡ ಮಾಡಿಬಿಡ್ತಾರೆ. ಯಾಕಂತ ಅಂದರೆ ಚಳಿಲಿ ನಿದ್ದೆ ಬರದೇ ಇರೋ ಹಾಗೆ ಆಗುತ್ತೆ. ಹಾಗಾಗಿ ಜಾಗರಣೆ ಮಾಡಿದ ಲೆಕ್ಕ ಸಿಗುತ್ತೆ ಭಗವಂತನಿಗೆ. ತಿಳಿದೆ ಉಪವಾಸ ಮಾಡ್ತಾರೆ, ಜಾಗರಣೆ ಕೂಡ ಮಾಡ್ತಾರೆ. ನೆಕ್ಸ್ಟ್ ದ್ವಾದಶಿ ದಿನ ಅವ್ರಿಗೆ ಭಗವಂತ ಅನುಗ್ರಹನ ಮಾಡ್ತಾನೆ. ನಿಮ್ಮ ಶಾಪ ದೂರ ಆಗಿ ನೀವು ಎಂದಿನಂತೆ ಆಗಿ ಅಂತ ಹೇಳಿ ಅವರು ತಿಳಿದೇ ಇದ್ದರೂ ಕೂಡ ಏಕಾದಶಿ ವ್ರತಾಚರಣೆನ ಮಾಡಿದ್ರು ಅಂತ ಹೇಳಿ ಭಗವಂತ ಪ್ರೀತ್ಯರ್ಥರಾಗಿ ಅವ್ರಿಗೆ ಶಾಪ ವಿಮೋಚನೆನ ಮಾಡ್ತಾರೆ. ಶಾಪ ವಿಮೋಚನೆ ಮಾಡಿದ್ಮೇಲೆ ಆ ಮಾಲ್ಯವ ಮತ್ತು ಪುಷ್ಪವತಿ ಅನ್ನೋರು ಇಂದ್ರಲೋಕಕ್ಕೆ ಮತ್ತೆ ಬಂದಾಗ ಇಂದ್ರನೇ ಸ್ವತಃ ಅವ್ರನ್ನ ಸ್ವಾಗತ ಮಾಡ್ತಾನೆ. ನೀವಿಬ್ಬರು ಮೊದಲಿಗಿಂತ ತುಂಬಾ ತೇಜಸ್ಸಿನಿಂದ ಕೂಡಿದ್ದೀರಾ, ಆ ಭಗವಂತನ ಅನುಗ್ರಹ ನಿಮಗೆ ಆಗಿದೆ, ಬನ್ನಿ ನಮ್ಮ ಇಂದ್ರಲೋಕದಲ್ಲಿ ನೀವಿಬ್ಬರು ನೆಲೆಸಿ ಅಂತ ಹೇಳಿ ಇಂದ್ರದೇವನೇ ಅವರಿಬ್ರಿಗೂ ಸ್ವಾಗತನ ಕೋರ್ತಾರೆ. ಯಾರೇ ಆಗಲಿ ಏನೇ ಶಾಪಗಳಿರಲಿ ನಿಮಗೆ ತಿಳಿದೇ ಏನೋ ನಿಮಗೆ ಶಾಪನ ಹಾಕ್ಬಿಟ್ಟಿರ್ತಾರೆ. ಈ ಜಯ ಏಕಾದಶಿ ದಿನ ನೀವು ನಿಷ್ಠೆಯಿಂದ ನೋಡಿ, ಅವರಿಬ್ಬರು ಪಿಶಾಚಿ ಜನ್ಮ ತಾಳಿದ್ರೂ ಕೂಡ ಅಂದರೆ ಪಿಶಾಚಿಗಳಾಗಿದ್ದರೂ ಕೂಡ ಜಯ ಏಕಾದಶಿ ಅನ್ನೋದು ತಿಳಿದೆ ಅವರು ಆಹಾರ ಎಲ್ಲೂ ಏನು ನೀರು ಏನು ಸಿಗದೆ ಆ ದಿನ ಉಪವಾಸದಲ್ಲಿರ್ತಾರೆ. ಹಾಗೆ ಜಾಗರಣೆ ಕೂಡ ಮಾಡ್ತಾರೆ. ಜೊತೆಗೆ ಭಗವಂತನ ಕೂಡ ಅವಾಗ ನೆನೀತಿರ್ತಾರೆ, ಯಾಕೆ ನಮ್ಗೆ ಈ ಥರ ಮಾಡಿಬಿಟ್ರಿ, ನಾವೇನು ಅಪರಾಧ ಮಾಡ್ದು ಅಂತ ಹೇಳಿ. ಇದು ಭಗವಂತನಿಗೆ ಮೆಚ್ಚುಗೆ ಆಗಿ ಅವ್ರಿಗೆ ಶಾಪ ವಿಮೋಚನೆನ ಮಾಡ್ತಾರೆ. ಹಾಗೆ ಯಾರಿಗೆ ಯಾವುದೇ ಶಾಪಗಳಿದ್ರೂ ತಿಳಿದೇ ನಮಗೆ ಯಾವ ಶಾಪ ಇರುತ್ತೆ ಅನ್ನೋದು ಗೊತ್ತಾಗಲ್ಲ, ಯಾರು ಹಾಕಿರ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ನಾವು ಈ ಜಯ ಏಕಾದಶಿನ ನಿಷ್ಠೆಯಿಂದ ಆಚರಣೆ ಮಾಡೋದ್ರಿಂದ ಭಗವಂತನ ಅನುಗ್ರಹದಿಂದ ನಮಗೇನಾದರೂ ಯಾರಾದರೂ ಶಾಪ ಹಾಕಿದರೆ ಅದರಿಂದ ವಿಮೋಚನೆ ಅನ್ನೋದು ಸಿಗುತ್ತೆ. ಯಾವಾಗ ಅಂತ ಅಂದರೆ ನೀವು ನಿಷ್ಠೆಯಿಂದ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿದಾಗ ಮಾತ್ರ. ಹಾಗಾಗಿ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಈ ಒಂದು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ಏನಾದರೂ ಶಾಪಗಳಿದ್ದರೆ ಅದರಿಂದ ಮುಕ್ತಿನ ಹೊಂದಿ. ಇನ್ನು ಏಕಾದಶಿ ವ್ರತಾಚರಣೆಗಳನ್ನ ಅದರಲ್ಲೂ ಉಪವಾಸದಲ್ಲಿ ಇಟ್ಕೊಂಡು ಮಾಡುವಂಥವ್ರು ನೆನಪಲ್ಲಿಟ್ಕೋಬೇಕಾದಂತಹ ಅಂಶಗಳು ಅಂತ ಅಂದರೆ, ನಾವು ಸುಳ್ಳನ್ನು ನುಡಿಬಾರ್ದು, ನಮ್ಮ ವ್ರತಾಚರಣೆಗಳಿಗೆ ನಾವೇ ಭಂಗನ ಮಾಡ್ಕೋಬಾರ್ದು, ಯಾರ ಮೇಲೂ ಕೂಡ ವಿನಾಕಾರಣ ಕೋಪನ ಮಾಡ್ಕೋಬಾರ್ದು, ಮತ್ತು ಕೆಟ್ಟ ಪದಗಳನ್ನ ಬಳಸಿ ಮಾತಾಡಬಾರ್ದು. ಆದಷ್ಟು ಭಗವಂತನ ನಾಮಸ್ಮರಣೆನ ಮಾಡಬೇಕು, ಭಗವಂತನ ಸೇವೆನ ಮಾಡಬೇಕು. ಮತ್ತು ಅವ್ರು ಹಾಗಾಗ್ಬಿಡ್ಲಿ ಇವ್ರು ಹೀಗಾಗ್ಬಿಡ್ಲಿ ಅಂತ ಎಲ್ಲ ಬೇರೆಯವ್ರನ್ನ ಶಪಿಸ್ಬಾರ್ದು, ನಿಂದಿಸ್ಬಾರ್ದು ಅಥವಾ ಶಾಪನ
ಹಾಕಬಾರ್ದು. ನಾವು ನಮ್ಮ ಭಗವಂತನ ಸೇವೆ ಅಂತ ಹೇಳಿ ಆ ದಿನ ಪೂರ್ತಿ ಭಗವಂತನೊಟ್ಟಿಗೆ ಕಳಿಬೇಕು. ಅಂದರೆ ಏಕಾದಶಿ ವ್ರತಾಚರಣೆನ ಮಾಡ್ತಾ ಏಕಾದಶಿ ದಿನನ ಭಗವಂತನ ಜೊತೆನೇ ಕಳೀತಿದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ಇರಬೇಕು. ವಿಷ್ಣು ಸಹಸ್ರನಾಮ ಪಾರಾಯಣನ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಂದರೆ ಮಾಡಿ, ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಫೋನಲ್ಲಿ ಹಾಕಿ ಕೇಳಿಸ್ಕೊಳ್ಳಿ. ಬೆಳಿಗ್ಗೆ ಇಲ್ಲ ಅಂದರೆ ಸಂಜೆ ಯಾವ ಸಮಯ ನಿಮಗೆ ಬಿಡುವು ಇರುತ್ತೋ ಆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣನ ಗೊತ್ತಿದ್ರೆ ಮಾಡಿ, ಇಲ್ಲ ಅಂದರೆ ಕೇಳಿಸ್ಕೊಳ್ಳುವಂತಹ ಒಂದು ಪ್ರಯತ್ನನ ಮಾಡಿ. ಜೊತೆಗೆ ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆನ ಮಾಡಿ. ಆದರೆ ಗುರುವಾರ ಇರುತ್ತೆ, ರಾಯರ ಮಠಕ್ಕೆ ಹೋಗಿ. ತುಂಬಾ ವಿಶೇಷ ಇದೆ ಈ ಸಲ ಜಯ ಏಕಾದಶಿ ಬಂದಿರೋದು ಗುರುವಾರ. ಹಾಗಾಗಿ ಏಕಾದಶಿಯ ರಾಯರ ದರ್ಶನನ ಮಾಡಿ ತುಂಬಾ ಒಳ್ಳೆಯದು. ಇನ್ನು ದ್ವಾದಶಿ 30ನೇ ತಾರೀಕು ಶುಕ್ರವಾರ ಇರುತ್ತೆ. ಮೊದಲು ಭಗವಂತನಿಗೆ ಸೇವೆನ ಸಲ್ಲಿಸಿ ಭಗವಂತನಿಗೆ ನೈವೇದ್ಯನ ಮಾಡಿ, ನಂತರ ನೀವು ಯಾರೆಲ್ಲ ಉಪವಾಸದಲ್ಲಿರ್ತೀರೋ ಅಂಥವರು ಪಾರಾಯಣೆ ಸಮಯದಲ್ಲಿ ಊಟನ ಮಾಡಿ ಭಗವಂತನ ಅನುಗ್ರಹ ಮತ್ತು ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.